ವೀಕ್ಷಕರೇ, ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಉತ್ತಮ ವ್ಯಾಪಾರಕ್ಕಾಗಿ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಾಗಿ ಬಾಳೆ ಮೊಗ್ಗಿನಿಂದ ಮಾಡುವಂತಹ ವಿಶೇಷ ವನಸರಿಯ ಪರಿಹಾರ ಯಾವುದು ಅನ್ನೋದನ್ನು ಈಗ ಗುರುಜಿಯವರು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಖುದ್ದಾಗಿ ಮಾಡಿ ತೋರಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಅವ್ರು ಹೇಳಿರೋಂತಹ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಆಗಿ ತಪ್ಪಿಸ್ಕೊಂಡಿದ್ರೆ, ಮಿಸ್ ಮಾಡ್ಕೊಂಡಿದ್ರೆ ನೋಟ್ ಡೌನ್ ಮಾಡ್ಕೊಳ್ಬೋದು. ಮತ್ತೆ ಬಾಳೆ ಮೊಗ್ಗಿನ ಒಂದು ರೆಕ್ಕೆ ಬೇಕಾಗುತ್ತೆ, ಬಿಳಿ ಸಾಸಿವೆ, ಮರಳು ಮಾತಂಗಿ, ಬಿಳಿ ಅಥವಾ ನೀಲಿ ಇರುವಂತಹ ಶಂಖುಪುಷ್ಪ, ದಾಗಡಿ ಬಳ್ಳಿ, ಶ್ರೀಗಂಧ, ಅರಿಶಿನ ಕೊಂಬು, ತುಳಸಿ ಅಥವಾ ದಾಳಿಂಬೆ ಕಡ್ಡಿ, ಇವಿಷ್ಟು ಸಾಮಗ್ರಿಗಳು ಬೇಕಾಗಿರುವಂಥದ್ದು. ಇದಾದ ನಂತರ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು? ಕಾಲು ಭಾಗ ಒಣಕೊಬ್ಬರಿ ಬಟ್ಟಲಿನಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿದರೆ ಶ್ರೇಷ್ಠ. ಈ ತಂತ್ರಸಾರ ಮಾಡುವಾಗ ತುಪ್ಪದ ದೀಪವನ್ನು ಹಚ್ಚಿರಲೇಬೇಕು. ಪೂರ್ವ ಅಥವಾ ಉತ್ತರ ಅಭಿಮುಖವಾಗಿ ಕುಳಿತುಕೊಳ್ಬೇಕು. ಸ್ಥಳ ಶುದ್ಧಿಯನ್ನು ಅರಿಶಿನ ನೀರಿನಿಂದ ಅಥವಾ ಗೋಮೂತ್ರದಿಂದ ಮಾಡ್ಕೊಳ್ಬೇಕು. ಬಾಳೆಯಲ ಮೇಲೆ ಸಾಮಗ್ರಿಗಳನ್ನೆಲ್ಲ ಇಡಬೇಕು. ದೂರದಲ್ಲಿ ದೀಪವನ್ನು ಹಚ್ಚುವಂಥದ್ದು, ಗಣಪತಿ ಆರಾಧನೆಯನ್ನು ಮಾಡಿ ಮತ್ತು ಅರಿಶಿನದಿಂದ ಕುಳಿತುಕೊಳ್ಳುವಂಥ ಜಾಗದ ಸುತ್ತ 4 ರೇಖೆಗಳನ್ನು ಹಾಕಿ ಬಂಧಿಸಿ ಅದರೊಳಗೆ ಕುಳಿತುಕೊಳ್ಳಿ ಅಂತ ಹೇಳಿದರು. ಇದಾದ ನಂತರ ಏನು ಮಾಡಬೇಕು ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ, ಎಲ್ಲ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ಮೊದಲು ಹೇಳಿದ್ದೆ ಬಾಳೆ ಎಲೆ ಬೇಕಾಗತ್ತೆ. ಬಾಳೆ ಎಲೆ ನೋಡಿದ್ದೆ, ನಾನು ನೋಡಿಸುವಂಥದ್ದಲ್ಲ, ಆದರೂ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಬಾಳೆ ಎಲೆ, ಈ ಬಾಳೆ ಎಲೆ ಚೆನ್ನಾಗಿರ್ತಕ್ಕಂಥದ್ದು, ಅಗ್ರ ಇರತಕ್ಕಂಥದ್ದು. ಅಗ್ರ ಇರುವಂತಹ ಎಲೆ ಶ್ರೇಷ್ಠವಾದಂಥದ್ದು. ಇದು ಊಟಕ್ಕೂ ವಿಶೇಷ, ಆರೋಗ್ಯಕ್ಕೂ ವಿಶೇಷ. ಈ ಎಲೆಯಿಂದ ಮಾಡುವಂತಹ ತಂತ್ರಸಾರಗಳು ಅದು ಮತ್ತಷ್ಟು ವಿಶೇಷ. ಬಾಳೆ ಎಲೆ, ಬಾಳೆ ದಿಂಡು, ಬಾಳೆ ಮರ, ಇದರಿಂದ ಸಾಕಷ್ಟು ಔಷಧಿಗಳಿದೆ, ಸಾಕಷ್ಟು ಔಷಧಿ ಗುಣಗಳಿದೆ, ಮಾಡುವಂಥದ್ದು ಸಾಕಷ್ಟಿದೆ. ಹಾಗೆ ಅರಿಶಿನ, ನಾನು ಮೊದಲೇ ಹೇಳಿದ್ದೆ, ಅರಿಶಿನ ಅಥವಾ ಅಕ್ಕಿ ಹಿಟ್ಟು. ಈ ಒಂದು ಅರಿಶಿನ ಅಕ್ಕಿ ಹಿಟ್ಟನ್ನು ಏನಕ್ಕಾಗಿ ಬಳಸಬೇಕು? ಇದು ನಾವು ಮಾಡುವಂತಹ ಈ ತಂತ್ರಸಾರದ ಅನುಷ್ಠಾನಗಳನ್ನು, ಕೆಲವು ಅನುಷ್ಠಾನಗಳು, ಎಲ್ಲ ಅನುಷ್ಠಾನ ಅಲ್ಲ, ಕೆಲವೊಂದು ಅನುಷ್ಠಾನಗಳನ್ನು ಮಾಡುವಾಗ ಅದಕ್ಕೆ ಬೇರೆ ಗ್ರಹಗಳ ದೃಷ್ಟಿ ದೋಷ ಆಗಬಾರ್ದು, ಹಾಗೆ ಬೇರೆ ಸಮಸ್ಯೆಗಳು ಎದುರಾಗಬಾರ್ದು, ಬೇರೆ ಚೇಷ್ಟೆಗಳು ನಮ್ಮ ಮುಂದೆ ನಿಲ್ಲಬಾರ್ದು. ಅದಕ್ಕಾಗಿ ಒಂದು ಬಂಧನ ಅಂತ ಹೇಳ್ತೀವಿ, ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ಷೆ. ಆ ಶ್ರೀರಕ್ಷೆ ಹಾಕ್ಕೊಳ್ಬೇಕಾದ್ರೆ ಅರಿಶಿನ ಅಥವಾ ವಿಶೇಷವಾಗಿರ್ತಕ್ಕಂಥ ಅಕ್ಕಿ ಹಿಟ್ಟು, ರಂಗೋಲಿನಲ್ಲೂ ಹಾಕಬಹುದು, ಆದರೆ ಅರಿಶಿನ ಮತ್ತು ಅಕ್ಕಿ ಹಿಟ್ಟಿಗೆ ಸಾಕಷ್ಟು ಶಕ್ತಿ ಇದೆ. ಇನ್ನು ಅರಿಶಿಣದ ಕೊಂಬು ತಾವೆಲ್ಲ ನೋಡಿದ್ದೀರಿ, ಇದೆಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಿಂದೆ ಬಂಗಾರಕ್ಕೆ ಅಭಾವ, ಬಂಗಾರ ಕೆಲವೊಂದು ಮಾರ್ಗದ ಜನಕ್ಕೆ ಮಾತ್ರ ಸಿಗ್ತಾ ಇತ್ತು, ಎಲ್ಲರಿಗೂ ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಸಹಿತ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಸಮಯದಲ್ಲಿ ಈ ಮಾಂಗಲ್ಯಕ್ಕೆ ತತ್ಸಮಾನವಾದಂಥ, ಅಂದರೆ ಮಾಂಗಲ್ಯ ಎಷ್ಟು ಪರಮ ಪವಿತ್ರವಾದ್ದು, ಮಾಂಗಲ್ಯಕ್ಕೆ ಎಷ್ಟೊಂದು ಹೊತ್ತಿದೆ, ಮಾಂಗಲ್ಯಕ್ಕೆ ಇರ್ತಕ್ಕಂಥ ಸ್ಥಾನಮಾನ ಎಂಥದ್ದು ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾಂಗಲ್ಯಕ್ಕೆ ಸಹಿತ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯ ಒಂದ್ಸತಿ ಮಾಂಗಲ್ಯ ಕಟ್ಟಿದ್ರೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮದುವೆ ಆಯಿತು ಅಂತಲೇ ಹೇಳ್ತಾರೆ. ಅಂತಹ ವಿಶೇಷ ಅಷ್ಟೇ ಅಲ್ದಿರ ಅರಿಶಿಣದಿಂದ ಸಾಕಷ್ಟು ವಿಶೇಷವಾದಂತಹ ಲಾಭಗಳಿದೆ. ನಾನು ಹೇಳ್ತಾ ಹೊರಟ್ರೆ ಸಮಯ ಮೀರಿ ಹೋಗಿಬಿಡುತ್ತೆ. ಅರಿಶಿಣ ನೋಡಿದ್ದೀರಿ, ಅರಿಶಿಣ ಕೊಂಬು ನೋಡಿದ್ದೀರಿ. ಇನ್ನು ಬಿಳಿ ಸಾಸಿವೆ ತಾವೆಲ್ಲರೂ ನೋಡಿದ್ದೀರಿ. ಬಿಳಿ ಸಾಸಿವೆಯಿಂದ ಒಂದೆರಡು ಥರ ಅಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿ ಕೆಲಸ ಇದೆ. ತಂತ್ರಸಾರದಿಂದ, ಆಕರ್ಷಣೆಯಿಂದ, ವಶೀಕರಣದಿಂದ, ಜೊತೆಗೆ ಮಾಡುವಂತಹ ಯಾವುದೇ ಅನುಷ್ಠಾನಗಳಿಗಾದರೂ ಬಿಳಿ ಸಾಸಿವೆ ತುಂಬ ಕೆಲಸ ಮಾಡುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ವಾಸ್ತು ಗೃಹ ಪ್ರವೇಶ ಕಾಲದಲ್ಲಿ, ಮನೆ ಗೃಹ ಪ್ರವೇಶ ಕಾಲದಲ್ಲಿ ಹಿಂದಿನ ದಿವಸ ರಾತ್ರಿ, ಗೃಹ ಪ್ರವೇಶ ಬೆಳಗ್ಗಿನ ಶುಭ ಮುಹೂರ್ತ, ಗೃಹ ಪ್ರವೇಶ ಮುಹೂರ್ತ ಇಟ್ಟರೆ ಹಿಂದಿನ ದಿವಸ ರಾತ್ರಿ ರಾಕ್ಷಗ್ನ ಹೋಮ ಅಂತಿದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ
ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್